ಇಟ್ ಸುಮ್ಮನೆ ಏನೋ ಒಂದು ಜನಗಳ ಮುಂದೆ ಬಂದು ಓದ್ದೇನೆ ಅಶೋಕ್ ಅವರು ಹಲಾಲ್ ಬಜೆಟ್ ಅಂತ ಹೇಳೋದು. ಹಲಾಲ್ ಬಜೆಟ್ ಅಂತ ಮುಸ್ಲಿಮ್ಸ್ಗೆ ತುಷ್ಟೀಕರಣ ಮಾಡುವಂತ ಬಜೆಟ್ ಅಂತ ಹೇಳ್ತೀರ ನೀವು. ಅರೆ ರಾಜ್ಯದ ಒಟ್ಟಿನ ಜನಸಂಖ್ಯೆ 7 ಕೋಟಿ, ಮುಸ್ಲಿಂ ಜನಾಂಗದ ಜನಸಂಖ್ಯೆ 14% ಆಫ್ ದ 7 crore ಟೋಟಲ್ ಜನಸಂಖ್ಯೆ ಅನುಗುಣವಾಗಿ ಬಜೆಟ್ ಅನ್ನ ಕೊಡಬೇಕು ಅಂತ ಇದೆ. ಬಜೆಟ್ ಪಾಲಿಸಿ 14% ಅಂದ್ರೆ 4 ಲಕ್ಷ ಕೋಟಿನಲ್ಲಿ 14% ಅಂದ್ರೆ 65,000 ಕೋಟಿ ಕೊಡ್ಬೇಕಾಯ್ತು ನಾವು ಅವ್ರಿಗೆ. ನಾವು ಕೊಟ್ಟಿರೋದೆಷ್ಟು 4,100 ಕೋಟಿ. ಮುಸ್ಲಿಮ್ಸ್ ಬರೇ ಮುಸ್ಲಿಮ್ಸ್ಗಲ್ಲ, ಮೈನಾರಿಟಿ ಅಂದ್ರೆ ಸಿಖ್ಸ್ ಬರ್ತಾರೆ, ಬೌದ್ಧರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ. ಇಷ್ಟು ಜನಕ್ಕೂ ಸೇರಿ ಮೈನಾರಿಟಿಗೆ ನಾವು ಈ ಬಾರಿ ಹಣವನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡಿರುವಂತದ್ದು ಬರೀ ಕೇವಲ 4,100 ಕೋಟಿ. ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? ಕೇವಲ 1%. ಓನ್ಲಿ 1% ಆಫ್ ದ ಟೋಟಲ್ ಬಜೆಟ್. 4 ಲಕ್ಷ ಕೋಟಿನಲ್ಲಿ ನಾವು ಅವ್ರಿಗೆ ಕೊಟ್ಟಿರುವಂತದ್ದು ಬರೀ 4,000 ಕೋಟಿ ಅಂದ್ರೆ ಇಟ್ ಈಸ್ ಓನ್ಲಿ 1%, ನಾಟ್ ಇವನ್ 2%, ನಾಟ್ ಇವನ್ 3%, 14% ಬಿಟ್ಬಿಡಿ. ಇನ್ನು 99% ಹಿಂದೂಗಳಿಗೆ ಕೊಟ್ಟಿದೀವಿ ಅಲ್ರೇ ಅಶೋಕ್ ಅವರೇ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಿರಲ್ಲಪ್ಪ. ಏನ್ ರಿಯಾಲಿಟಿ ಇರ್ಬೇಕಲ್ಲ ನಿಮ್ಮ ಮಾತಿಗೆ. ನಾವು ಕೊಟ್ಟಿರುವಂತದ್ದು ಓನ್ಲಿ 1% ಆಫ್ ದ ಟೋಟಲ್ ಬಜೆಟ್ 4,000 ಕೋಟಿ. 4 ಲಕ್ಷ ಕೋಟಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೈನಾರಿಟಿ ಕೊಟ್ಟಿರುವಂತದ್ದು ಓನ್ಲಿ 4,000 crore. ಇನ್ ರಿಮೈನಿಂಗ್ ಅಮೌಂಟ್ 99% ಹಿಂದೂಗಳಿಗೆ ಕೊಟ್ಟಿದ್ದೀವಲ್ಲ. ಇನ್ನು ಏನಪ್ಪ ನಿನಗೆ ಉಳಿಯೋದು? ಬಿಜೆಪಿಯವರಿಗೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಂದ್ರೆ ನಿಮ್ಗೆ ನಿಮ್ಮ ಜೀವನಾಡಿನೇ ಮುಸ್ಲಿಮ್ಸ್ ಬಗ್ಗೆ ಮಾತಾಡದೇ ಇದ್ರೆ ಆ ಸಿ.ಟಿ. ರವಿ ಅನ್ನೋನಿಗೆ ನಿದ್ದೆನೆ ಬರಲ್ಲ, ರಕ್ತನೇ ಓಡಲ್ಲ. No blood will circulate for the BJP people in case if they don't speak against Muslims. If they don't speak against scheduled caste, scheduled tribe, backward communities and Muslims, ನಿದ್ದೆ ಬರಲ್ಲ, ಊಟ ಮಾಡಿದ ಅರಗಲ್ಲ. ನಿಮ್ಮ ಜೀವನಾಡಿನೇ ಅದು. ನೀವು ಬದುಕ್ತಾ ಇರೋದೇ ಅದು. ರಾಜಕೀಯ ಮಾಡ್ತಾ ಇರೋದೇ ಮುಸ್ಲಿಮ್ಸ್ ವಿರುದ್ಧ ಮಾತಾಡಿಯೇ. ಅದು ಗೊತ್ತು, ಜನಗಳು ಅರ್ಥ ಮಾಡ್ಕೋತಾರೆ. ನಾವು ವಾರ್ಷಿಕವಾಗಿ ಎಲ್ಲಾ ವಿಧಗಳ ಟ್ಯಾಕ್ಸ್ ಕೊಡ್ತಾ ಇರುವಂತದ್ದು ವರ್ಷಕ್ಕೆ 4.8 ಲಕ್ಷ ಕೋಟಿ. ನಮ್ಮ ರಾಜ್ಯದಿಂದ ಒಂದು ವರ್ಷಕ್ಕೆ GST ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು, ಸರ್ಚಾರ್ಜ್ ಇರಬಹುದು, ಸೆಸ್ ಇರಬಹುದು, ಇಂಥವು 9 ವಿವಿಧಗಳ ಟ್ಯಾಕ್ಸ್ಗಳಿದಾವೆ. ಅಷ್ಟು ಟ್ಯಾಕ್ಸ್ಗಳಿಂದ ಕೇಂದ್ರಕ್ಕೆ ನಾವು ಕಳಿಸ್ತಾ ಇರುವಂತದ್ದು 4.8 lakh crore. ನಮ್ಗೆ ವಾಪಸ್ ಕೊಡೋದೆಷ್ಟು? ಫೈನಾನ್ಸ್ ರೆಗ್ಯುಲೇಷನ್ಸ್ ಪ್ರಕಾರ 42% ದೇ ಶುಡ್ ಗಿವ್ ಅಸ್ ಬ್ಯಾಕ್. 42%. ನೀವು ಕೊಡ್ತಾ ಇರೋದೆಷ್ಟು? ₹1 14 ಪೈಸೆ ವಾಪಸ್ ಕೊಡ್ತಾ ಇದ್ದೀರಾ. ಅಂದ್ರೆ 14% ಯು ಆರ್ ಗಿವಿಂಗ್, 42% ಕೊಡ್ತಾ ಇಲ್ಲ. ನಮಗೆ ಕೊಟ್ಟಿರೋದು ಇಲ್ಲಿವರೆಗೆ 60,000. ಲಾಸ್ಟ್ ಟೈಮು 60,000 ಕೋಟಿ ಕೊಟ್ಟಿದ್ದೀವಿ. ಅಂದ್ರೆ ₹1 ನಮ್ಮ ಹತ್ರ ಕಿತ್ಕೊಂಡ್ರೆ ನೀವು ನಮ್ಗೆ 14 ಪೈಸೆ ವಾಪಸ್ ಕೊಡ್ತಾ ಇದ್ದೀರಾ ಅಷ್ಟೇನೆ. ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ ನೀವು. ಬೇರೆ ರಾಜ್ಯಗಳಿಗೆ ₹50 60 ಪೈಸೆ ಕೊಡ್ತಾ ಇದ್ದೀರಿ. ₹1 ತಗೊಂಡ್ರೆ ಅವ್ರ ಕಡೆಯಿಂದ 60 ಪೈಸೆ ಕೊಡ್ತಾ ಇದ್ರಿ. ಈ ದುಡ್ಡನ್ನ ತಗೊಂಡೋಗಿ ಆ ಕಡೆ ಡೈವರ್ಟ್ ಮಾಡ್ತಾ ಇದ್ದೀರಾ. ಅದನ್ನೇ DK ಸುರೇಶ್ ಅವರು ಹೇಳಿದ್ದು. ಮುಂದಿನ ದಿನಗಳಲ್ಲಿ ನಾವು ದಕ್ಷಿಣ ಭಾರತವನ್ನೇ ಸಪರೇಟ್ ಆಗಿ ನಾವು ವಿಂಗಡಿಸುವಂಥದಕ್ಕೆ ಜನಗಳು ದಂಗೆ ಹೇಳ್ತಾರೆ ಅನ್ನುವಂಥದ್ದು ಅವ್ರು ಏನು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಲ್ಲಿ ಈ ಮನಸ್ಥಿತಿ ಬಂದಾಗ ಡೆಫಿನೆಟ್ ಆಗಿ ದಂಗೆ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದಕ್ಕೆ ಇದು ಪೂರಕವಾಗಿದೆ. ನಮ್ಮ ರಾಜ್ಯದಿಂದ ನಾವು ಕಲೆಕ್ಟ್ ಮಾಡುವಂತ ಟ್ಯಾಕ್ಸ್ ಬಗ್ಗೆ ವಾಪಸ್ ಕೊಡುವಂಥದಕ್ಕೆ ಯಾಕೆ ಮೀನಮೇಷ ನೋಡ್ತಾ ಇದ್ದೀರಿ? ಕರ್ನಾಟಕ ರಾಜ್ಯ ಇಟ್ ಸ್ಟ್ಯಾಂಡ್ಸ್ ಸೆಕೆಂಡ್ ಇನ್ ದ ಕಂಟ್ರಿ ವೈಲ್ ಗಿವಿಂಗ್ ಟ್ಯಾಕ್ಸಸ್ ಟು ದಿ ಸೆಂಟ್ರಲ್. ನಮ್ಮ ರಾಜ್ಯ 2ನೇ ರಾಜ್ಯ GST ಮತ್ತೆ ಇತರ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸುವಂಥದ್ರಲ್ಲಿ ವಿ ಸ್ಟ್ಯಾಂಡ್ ಸೆಕೆಂಡ್. ಆಮೇಲೆ ಬಹಳ ಸ್ಪಷ್ಟವಾಗಿ ಒಂದನ್ನ ನಾನು ಘೋಷಣೆ ಹೇಳ್ತೀನಿ. ಇದು ಈ ಬಜೆಟ್ ಸಿದ್ದರಾಮಯ್ಯ ಕೊಟ್ಟಂತ ಬಜೆಟ್, ಇಟ್ ಈಸ್ ಎ ಸೋಷಿಯಲ್ ಜಸ್ಟಿಸ್ ಬಜೆಟ್.